ಉದ್ಯೋಗ ಸೃಷ್ಟಿಸುವುದು ಸರ್ಕಾರದ ಕೆಲಸ, ನಿರುದ್ಯೋಗಿಗಳನ್ನೆಲ್ಲ ಶರಣಬಸವ ಕುನ್ನಟಗಿ. ಸ್ಥಾಪಿತ ಸರ್ಕಾರಗಳು ಯುವ ಪೀಳಿಗೆ ಬದುಕು ಕಟ್ಟಿಕೊಳ್ಳಲು ಉದ್ಯೋಗಗಳನ್ನು ಸೃಷ್ಟಿಸಬೇಕೇ ಹೊರತು ನಿರುದ್ಯೋಗಿಗಳನ್ನು ಸೃಷ್ಟಿಸಬಾರದು ಎಂದು ಉದ್ಯೋಗಾಕಾಂಕ್ಷಿ ಯುವಕ ಶರಣಬಸವ ಕುನ್ನಟಗಿ ಸರ್ಕಾರವನ್ನು ಎಚ್ಚರಿಸಿದರು. ಮಸ್ಕಿಯಲ್ಲಿ ಮಂಗಳವಾರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ಸರ್ಕಾರ ಬಂದರೆ ಅಪಾರ ಉದ್ಯೋಗಿಗಳ ಸೃಷ್ಟಿ ಮಾಡುತ್ತೇವೆಂದು ಆಶ್ವಾಸನೆ ನೀಡಿ ಓಟು ಪಡೆಯುವ ಸರ್ಕಾರಗಳು ಗೆದ್ದ ಮೇಲೆ ನಮ್ಮನ್ನು ಪೆದ್ದರಂತೆ ನೋಡುವ ಸರ್ಕಾರದ ನಿರ್ಲಕ್ಷ್ಯ ನೀತಿಯನ್ನು ಅವರು ಖಂಡಿಸಿದರು. ಸರ್ಕಾರಗಳು ಕಳೆದ 10 ವರ್ಷಗಳಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಹುದ್ದೆಗಳಿಗೆ ನೇಮಕ ಮಾಡಲು ಅಧಿಸೂಚನೆಯನ್ನೇ ಹೊರಡಿಸಿಲ್ಲ. ಪ್ರತಿ ವರ್ಷ ರಾಜ್ಯವ್ಯಾಪಿ ಸಹಸ್ರಾರು ಸಂಖ್ಯೆಯಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಪಡೆದ ಪದವೀಧರರು ಹೊರಬರುತ್ತಿದ್ದಾರೆ. ಆ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರಗಳು ಉದ್ಯೋಗ ಸೃಷ್ಟಿ ಮಾಡದೆ ತಮ್ಮ ಜವಾಬ್ದಾರಿಯನ್ನ ಮರೆತು ಯುವಕರ ಬದುಕನ್ನು ಹಾಳು ಮಾಡುತ್ತಿವೆ ಎಂದು ಆಕ್ರೋಶ ಹೊರಹಾಕಿದರು. ನಂತರ ಮಾತನಾಡಿದ ಸಾಹಿತಿ ಸುರೇಶ್ ಬಳಗನೂರು, ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನ ಅರಿತು ಆಡಳಿತ ಮಾಡಬೇಕು. ಯುವ ವಿದ್ಯಾವಂತರ ವಿಷಯದಲ್ಲಿ ಅಸಡ್ಡೆ ಸಲ್ಲದು. ಖಾಲಿ ಕೈಗಳಿಗೆ ಕೆಲಸ ನೀಡದಿದ್ದರೆ ಅವು ಅಪಾಯಕಾರಿ ಕೃತ್ಯಗಳಿಗೆ ಮುಂದಾಗಿ ದೇಶಕ್ಕೆ ಮಾರಕವಾಗಬಹುದು. ಅದಕ್ಕಾಗಿ ವಿದ್ಯಾವಂತರ ಸಂಖ್ಯೆಗೆ ಅನುಗುಣವಾಗಿ ಪ್ರತಿ 2 ವರ್ಷಗಳಿಗೊಮ್ಮೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವ ಮೂಲಕ ರಾಜ್ಯದ ಸ್ವಾಸ್ಥ್ಯಸ್ತ್ರವನ್ನ ಕಾಪಾಡಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಪದವಿ ಪೂರ್ವ ಕಾಲೇಜುಗಳು ಉನ್ನತ ಶಿಕ್ಷಣದ ಮೆಟ್ಟಿಲುಗಳು. ಅಲ್ಲೇ ಉಪನ್ಯಾಸಕರಿಲ್ಲದೆ ಯುವಕರು ಸರಿಯಾದ ಶಿಕ್ಷಣದಿಂದ ವಂಚಿತರಾದರೆ ಉನ್ನತ ಶಿಕ್ಷಣ ಹೇಗೆ ಪಡೆಯಲಾದೀತು? ಕಾರಣ, ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಶೀಘ್ರದಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪಂಪಾಪತಿ ನಾಯ್ಕ, ಡಾಕ್ಟರ್ ನಾಗರಾಜ್, ಚನ್ನನಗೌಡ, ಸೈಯದ್ ರಂಗಾಪುರು, ವೀರೇಶ್ ಸೇರಿದಂತೆ ಹಲವು ಉದ್ಯೋಗಾಕಾಂಕ್ಷಿಗಳಿದ್ದರು. ಸುರೇಶ್ ಬಳಗನೂರು, ಪ್ರಜಾಪ್ರತಿಧ್ವನಿ, ಕನ್ನಡ ಸುದ್ದಿವಾಹಿನಿ, ಮಸ್ಕಿ. ನಮಸ್ಕಾರ. ನಮ್ಮ ಕರ್ನಾಟಕ ಸರ್ಕಾರ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವರಲ್ಲಿ ನನ್ನ ಒಂದು ಮನವಿ ಅದೇನೆಂದರೆ, ಕಳೆದ 16 ವರ್ಷಗಳಿಂದ ಈ ಒಂದು PVC ಪದವಿ ಪೂರ್ವ ಕಾಲೇಜುಗಳಲ್ಲಿ ಅನೇಕ ಖಾಲಿ ಹುದ್ದೆಗಳಿದ್ದು ಈಗ 16 ವರ್ಷಗಳಲ್ಲಿ ಇನ್ನೂ ನೇಮಕಾತಿ ತುಂಬಲಾದಂಥದ್ದು. ಆ ಒಂದು ಕಾರ್ಯದಿಂದ ಎಷ್ಟೋ ನಿರುದ್ಯೋಗಿಗಳು ತಮ್ಮ ವಯೋಮಿತಿಯನ್ನು ಕಳೆದುಕೊಳ್ತಕ್ಕಂಥ ಒಂದು ಚಿಂತನೆಯಲ್ಲಿದ್ದಾರೆ. ಹಾಗಾಗಿ ದಯವಿಟ್ಟು ನಾನು ಸಚಿವರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತೇನೆ, ಆದಷ್ಟು ನೇಮಕಾತಿಯ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ನಾನು ಅದೊಂದು ಮನವಿಯನ್ನು ಮಾಡ್ತೇನೆ. ನಮಸ್ಕಾರ. ನಾನು ಸುರೇಶ್ ಬಳಗನೂರು, ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪುರವರಲ್ಲಿ ನಾವು ವಿನಂತಿಸಿಕೊಳ್ಳುತ್ತಿರುವುದೇನೆಂದರೆ, ಕಳೆದ ಸುಮಾರು 10 ವರ್ಷಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರುಗಳ ಹುದ್ದೆಗಳನ್ನು ತುಂಬಿಕೊಂಡಿಲ್ಲ. ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿರುವುದು ಆತಂಕಕ್ಕೆ ಎಡೆಮಾಡಿ ಕೊಡ್ತಾ ಇದೆ. ಕೇವಲ ಪತ್ರಿಕಾಗೋಷ್ಠಿಗಳಲ್ಲಿ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಶೀಘ್ರದಲ್ಲಿಯೇ ನಾವು ಪದವಿ ಪೂರ್ವ ಕಾಲೇಜುಗಳಿಗೆ ಉಪನ್ಯಾಸಕ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳುತ್ತೇವೆ ಎನ್ನುವಂತಹ ಟ್ರೇಲರನ್ನೇ ಬಿಡುವುದರಲ್ಲೇ ಅವರು ತಲ್ಲೀನರಾಗಿದ್ದಾರೆ. ಪಿಕ್ಚರ್ ಯಾವಾಗ ರಿಲೀಸ್ ಆಗ್ತದೆ ಅಂತಂದೇಳಿ ನಮ್ಮ MA B.Ed, MCom B.Ed ಮುಗಿಸ್ಕೊಂಡು ಕುಂತಿರತಕ್ಕಂತಹ ಹಲವಾರು ಉದ್ಯೋಗಾಕಾಂಕ್ಷಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಕೇವಲ ಕಣ್ಣೊರೆಸುವ ತಂತ್ರ ಅಥವಾ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಮಾಡದೆ ಅದನ್ನು ಕಾರ್ಯಗತಗೊಳಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಮತ್ತು ಸಚಿವರ ಆದ್ಯ ಕರ್ತವ್ಯ ಆಗಿರುತ್ತದೆ. ನನಗೆ ಅನುಮಾನ, ಸರ್ಕಾರದ ಕೆಲಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುವುದು ಅಥವಾ ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡುವುದು ಎಂಬತಕ್ಕಂಥ ಯಕ್ಷ ಪ್ರಶ್ನೆ ನಮ್ಮನ್ನು ಕಾಡಕತ್ತದ. ಈ
ಪ್ರಾಡಕ್ಟ್ಗಳನ್ನು ಮಾಡಿದ ಮೇಲೆ ಅದನ್ನು ಬೇರೆಯವರಿಗೆ ಹಂಚುವುದಕ್ಕೆ ಆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡುವುದು ಬುದ್ಧಿವಂತ ವ್ಯಾಪಾರಸ್ಥರ ಬುದ್ಧಿವಂತರ ಲಕ್ಷಣ. ಆದರೆ ಸಾವಿರಾರು ವಿದ್ಯಾರ್ಥಿಗಳನ್ನು ಪದವೀಧರನ ಸ್ನಾತಕೋತ್ತರ ಪದವೀಧರನ ಸೃಷ್ಟಿ ಮಾಡಕತ್ತದ ಸರ್ಕಾರ. ಆದ್ರೆ ಅವರಿಗೆ ಕೈಗೆ ಕೆಲಸ ಕೊಡದೆ ನಿರುದ್ಯೋಗಿಗಳನ್ನಾಗಿ ಮಾಡಕತ್ತದ. ಒಂದು ಕಡೆಗೆ ನಿರುದ್ಯೋಗ ಭತ್ಯೆ ಅಂತಂದೇಳಿ ಘೋಷಣೆ ಮಾಡುವುದರ ಮುಖಾಂತರ ಅವರಿಗೆ ತಾತ್ಕಾಲಿಕ ಉಪಶಮನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಕತ್ತದ. ಅದು ಎಷ್ಟು ಜನರಿಗೆ ತಲುಪಕತ್ತದ ಅದು ದೇವರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಈ ರೀತಿಯಾಗಿರ್ತಕ್ಕಂಥ ಮೊಸಳೆ ಕಣ್ಣೀರನ್ನು ಹಾಕುವ ಮತ್ತು ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡದೆ ಶಾಶ್ವತ ಪರಿಹಾರವನ್ನು ಒದಗಿಸಿಕೊಟ್ಟಾಗ ಎಲ್ಲ ಯುವಕರು ಎಲ್ಲ ನಿರುದ್ಯೋಗಿಗಳು ಒಂದು ಕುಟುಂಬವನ್ನು ನಿರ್ವಹಣೆ ಮಾಡುವುದಕ್ಕೆ, ಸರ್ಕಾರದಲ್ಲಿ ಸೇವೆಯನ್ನು ನಿರ್ವಹಿಸುವುದಕ್ಕೆ, ಸತ್ಪ್ರಜೆಗಳಾಗಿ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯ ಆಗ್ತದೆ. ಈ ನಿರುದ್ಯೋಗ ಜಾಸ್ತಿ ಆದಂತೆಲ್ಲ ಏನಾಗ್ತದೆ, ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಅನ್ನುವಂತೆ ಖಾಲಿ ಕೆಲಸ ಇಲ್ಲದ ಖಾಲಿ ಕೈಗಳು ಯಾವ್ಯಾವುದೋ ಕೆಲಸಗಳನ್ನು ಮಾಡೋದಕ್ಕೆ ಹೋಗ್ತಾವೆ. ಅನ್ಯಾಯ, ಅಕ್ರಮ, ಅತ್ಯಾಚಾರ, ಭ್ರಷ್ಟಾಚಾರ, ದೇಶವಂಚಕ ಕೃತ್ಯಗಳು ಅವುಗಳೆಲ್ಲ ಯಾಕೆ ಜಾಸ್ತಿ ಆಗ್ತಾವೆ ಅಂತಂದೇಳಿ ಜವಾಬ್ದಾರಿಯುತ ಸರ್ಕಾರಗಳು, ಸ್ಥಾಪಿತ ಸರ್ಕಾರಗಳು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡದೇ ಕುಳಿತಿರುವುದೇ ಇದಕ್ಕೆ ಮೂಲ ಕಾರಣ ಎಂಬತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕಾಗಿ ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಈ ಸಚಿವರುಗಳಲ್ಲಿ, ಸರ್ಕಾರದಲ್ಲಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಲಕ್ಷಾಂತರ ಪದವೀಧರರು, ಲಕ್ಷಾಂತರ ಸ್ನಾತಕೋತ್ತರ ಪದವೀಧರರು ಉದ್ಯೋಗಕ್ಕಾಗಿ ಬಕಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ. ಅದಕ್ಕಾಗಿ ತಾವು ಬೇಗ ಸರ್ಕಾರದಲ್ಲಿ ಖಾಲಿ ಇರುವ, ಅದರಲ್ಲೂ ವಿಶೇಷವಾಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಬಿದ್ದಿರತಕ್ಕಂಥ ಉಪನ್ಯಾಸಕರ ಹುದ್ದೆಗಳಿಗೆ ನೇಮಕಾತಿಗಾಗಿ ನೋಟಿಫಿಕೇಷನನ್ನು ಶೀಘ್ರವಾಗಿ ಹೊರಡಿಸುವುದರ ಮುಖಾಂತರ ರಾಜ್ಯವನ್ನು ಸುಭಿಕ್ಷೆಯಿಂದ ನೋಡಿಕೊಳ್ಳುವುದಕ್ಕೆ ಮುಂದಾಗಬೇಕು ಎಂಬತಕ್ಕಂಥದ್ದು ಹಲವು ಉದ್ಯೋಗಾಕಾಂಕ್ಷಿಗಳ ಕನಸಾಗಿದೆ. ಹೀಗಾಗಿ ಅದನ್ನು ಶೀಘ್ರದಲ್ಲಿ ಈಡೇರಿಸಿದೆ ಎಂಬತಕ್ಕಂಥ ನಂಬಿಕೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. Subscribe now and press the bell icon. Never miss an update. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿ ಮಾಧ್ಯಮ.